ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಕಿರುತೆರೆಯಲ್ಲಿ ತಮ್ಮ ಕಾಮಿಡಿ ಕಚಗುಳಿಯ ಮೂಲಕ ಹಾಗೇನೆ ಬೆಳ್ಳಿ ಪರದೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಒಂದ್ ಕಡೆ ಕಿರುತೆರೆ ವೀಕ್ಷಕರನ್ನ, ಮತ್ತೊಂದ್ ಕಡೆ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹೆಸರಲ್ಲೇ ಹುಲಿ. ಸೊ ಆ ಗತ್ತು ಗಮ್ಮತ್ತನ್ನ ಇಟ್ಕೊಂಡು ಆದ್ರೂ ಕೂಡ ತಮ್ಮ ನಗೆ ಚಟಾಕಿಯ ಮೂಲಕ ಎಲ್ಲರ ಮನಸ್ಸನ್ನ ಸೆಳಿತಾ ಇರುವಂತಹ ಹುಲಿ ಕಾರ್ತಿಕ್ ಅವರು. ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ನಿಮ್ಗೂ ನಮಸ್ತೆ, ನಿಮ್ಮ ಆಡಿಯನ್ಸ್ಗೂ ನಮಸ್ತೆ. ಹೇಗಿದ್ದೀರಾ? ಸೂಪರ್ ಸರ್. ಈ ಹುಲಿ ಕಾರ್ತಿಕ್ ಹೆಂಗ್ ಬಂತು ಅಂತ? ಇದು ಆಕ್ಚುಲಿ ಅದೇ ಮಜಾ ಬರುತ್ತಾ ಅಂತ ನನ್ನ ಫಸ್ಟ್ ಶೋ. ಸೊ ಅದ್ರಲ್ಲಿ ನಾನು ಈ ಹುಲಿದು ಕ್ಯಾರೆಕ್ಟರ್ ಮಾಡ್ತಾ ಇದ್ವಿ. ಆಮೇಲೆ ಆಚೆಗೆ ನಾವು ಹುಲಿ ಕಣ ಹಂಗೆ ಹಿಂಗೆ ಅನ್ಕೊಂಡು ಮಾತಾಡ್ತಾ ಅದು ಆಡ್ ಮಾಡ್ಕೊಂಡು ಹಂಗೆ ಹುಲಿ ಕಾರ್ತಿಕ್ ಅದ್ ಹೆಂಗ್ ಬಂತು, ಹಿಂಗ್ ಆಯ್ತು ಅಂತ ನನಗೂ ಗೊತ್ತಿಲ್ಲ. ಬಟ್ ಅದೇ ಆ ಕ್ಯಾರೆಕ್ಟರ್ ಮಾಡ್ತಾ ಇದ್ದಿದ್ರಿಂದ ಜಾಸ್ತಿ ನಾವು ಹುಲಿ ಕ್ಯಾರೆಕ್ಟರ್ ಮಾಡ್ತಾ ಇದ್ವಿ. ಸೊ 9 ವರ್ಷಗಳಿಂದ ಒಂದ್ ಕಡೆ ಕಿರುತೆರೆ ವೀಕ್ಷಕರನ್ನ, ಇನ್ನೊಂದ್ ಕಡೆ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡ್ತಿದ್ದೀರಾ ಅಂತಂದ್ರೆ ಇನ್ನೇನು 1 ವರ್ಷ ಅಥವಾ ಇನ್ನೊಂದ್ 3-4 ತಿಂಗಳು ಆಯ್ತು ಅಂತಂದ್ರೆ 1 ದಶಕ ಆಗುತ್ತೆ. ಸೊ 1 ದಶಕಗಳ ಕಾಲ ಅವರೆಲ್ಲರ ಪ್ರೀತಿಯನ್ನ ಗಳಿಸೋದು ಅಂತಂದ್ರೆ ತುಂಬಾನೇ ಕಷ್ಟ. ಸೊ ಹೆಂಗಿತ್ತು ನಿಮ್ಮ ಪಯಣ? ಅದ್ರ ಜೊತೆಗೆ ಎಲ್ಲಾನು ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ. ಏನಿಲ್ಲ ಸರ್, ಇದೆಲ್ಲ ಹಿಂಗ್ ತಿರ್ಗಿ ನೋಡಿದ್ರೆ ಒಂದ್ ಕನ್ಸ್ ತರ ಇದೆ. ಸೊ ಹೆಂಗಂದ್ರೆ ನಾನು ಅದೇ ಎಲ್ರಿಗೂ ಗೊತ್ತಿರೋ ವಿಷಯ. ನಾನೊಂದು ತೀರ್ಥಹಳ್ಳಿ, ಒಂದು ಕಾಡಲ್ಲಿ ಒಂದು ಚಿಕ್ಕ ಹಳ್ಳಿ, ನಮ್ದು ಊರ ಹೆಸರೇ ಚಿಕ್ಕಹಳ್ಳಿ ಅಂತ. ಈ ಕಡೆ ಹುಲಿಸರ, ಹುಲಿಗುದ್ದು ಮಧ್ಯ ಒಂದು ಊರು ಬಂದ್ರೆ ಅದು ಚಿಕ್ಕಹಳ್ಳಿ ಅಂತ. ತುಂಬಾ ಚಿಕ್ಕ ಊರು ನಮ್ದು, ಬ್ಯೂಟಿಫುಲ್ ಊರು ಅಂದ್ರೆ ಹಂಗಿರ್ಬೇಕು ಅನ್ನೋ ತರ. ಎಲ್ರು ಚೆನ್ನಾಗಿದ್ರು, ಊರು ಮನೆಯವರು ಎಲ್ರು ಚೆನ್ನಾಗಿ. ಅಂತ ಊರಲ್ಲಿ ನನಗೆ ಇವಾಗ್ಲೂ ನನ್ನ ಫ್ರೆಂಡ್ಸಿಗೆ ಹೇಳ್ತಾ ಇರ್ತೀನಿ, ಊರಲ್ಲಿ ಇದ್ದಿದ್ ಮಜಾ ಇವತ್ತು ಏನಿದ್ರು ನಾವ್ ಅವತ್ತು ಊರಲ್ಲಿ ಎಲ್ಲಾ ಕೆಲ್ಸ ಮುಗಿಸ್ ಬಂದು ಸಂಜೆ 4 ಗಂಟೆಗೆ ಕ್ರಿಕೆಟ್ ಆಡಕ್ ಗ್ರೌಂಡ್ ಅಲ್ಲಿ ಸೇರ್ತಾ ಇದ್ದಿದ್ದು. ಆ ಕ್ರಿಕೆಟ್ ಆಡಿದ್ರ ಮೇಲೆ 7 ಗಂಟೆ ನಮ್ಮಲ್ಲೆಲ್ಲ 7 ಗಂಟೆ 6:45 ಹಿಂಗ್ ಕತ್ಲಾಗ್ತಾ ಇದ್ದಂಗೆ ಮತ್ತಲ್ಲ ಅಂಗಡಿ ಕಟ್ಟೆಲ್ ಕೂತ್ಕೊಂಡು ಮಾತಾಡಿದ್ದು, ಅಲ್ಲಿ ನಕ್ಕಿದ್ದು. ಜೀವನಕ್ಕೇನು ಅತಿ ಆಸೆಗಳಿರ್ಲಿಲ್ಲ. ನಾಳೆ ಬೆಳಿಗ್ಗೆ ಗಾರೆ ಕೆಲ್ಸಕ್ಕೆ ಹೋಗ್ಬೇಕು, ಮತ್ತೆ ಬೆಳಿಗ್ಗೆ ಬ್ಯಾಕ್ ಟು ರಮೇಶ್ ಅಣ್ಣನ್ ಮನೆ ವರ್ಕು, ಇಲ್ಲ ಯಾರೋ ಉಮೇಶ್ ಅಣ್ಣನ್ ಮನೆ ವರ್ಕು. ಇಷ್ಟೇ ಜೀವನಕ್ಕೆ ಆಸೆ ಇದ್ದಿದ್ದು. ಸಂಜೆ ಕ್ರಿಕೆಟ್ ಆಡ್ತೀವಿ, ಬೆಳಿಗ್ಗೆ ಎದ್ದೇಳ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ. ಏನ್ ಬಾಳ ಸಾಲಾಗಿಲ್ಲ ಅಂತ ಯಾವ್ದು ಇರ್ಲಿಲ್ಲ. ಒಂದು ಬೈಕ್ ಇತ್ತು, ಸಾಕಿತ್ತು ನಮಗ್ ಓಡಾಡಕ್ಕೆ. ಇಷ್ಟೇ ಚಿಕ್ಕ ಮಿತಿಲಿ ಬದುಕ್ತಾ ಇದ್ವಿ. ಬಹಳ ಆಸೆಗಳನ್ನೆಲ್ಲ ಇದ್ ಮಾಡ್ಕೊಂಡೆ. ಬಟ್ ಇವಾಗ ಅಲ್ಲಿಂದ ಇದನ್ನ ಹೆಂಗಂದ್ರೆ ನಾವೆಲ್ಲ ಸಿನಿಮಾ ಜಗತ್ತು ಅಂದ್ರೆ ಒಂದು ಈ ಸ್ವರ್ಗ ನರಕ, ಈ 2 ಜಗತ್ತು ಇದಾವಂತಲ್ಲ, ಈ ಭೂಮಿ ಸ್ವರ್ಗ ನರಕ. ಈ ಸಿನಿಮಾ ಅನ್ನೋದು ಪಾರ್ಟ್ ಆಫ್ ಒಂದು ಸ್ವರ್ಗದಲ್ಲಿ ಇನ್ನೊಂದು ಅನ್ನೋ ತರ ನಮ್ ಕನ್ಸು. ಯಾಕಂದ್ರೆ ನಾವ್ ಅಲ್ಲಿಗೆಲ್ಲ ರೀಚು ಆಗಕ್ಕಾಗಲ್ಲ. ನನ್ನ ಪ್ರಕಾರ ನಾನು ಫಸ್ಟ್ ಹೀರೋ ಅಂತ ನೋಡಿರೋದು, ನನ್ನ ಕಣ್ಣು ಎದುರುಗಡೆ ನಾನು ಸೂಪರ್ ಹೀರೋ ಅಂತ ನೋಡಿರೋದು ಲವ್ಲಿ ಸ್ಟಾರ್ ಪ್ರೇಮ್ ಸರ್ನ. ಅವ್ರದ್ದು ಒಂದು ಹೊಂಗನಸು ಅಂತ ಸಿನಿಮಾ ಅನ್ಸುತ್ತೆ. ಅದನ್ನ ನೋಡಿ ಅವ್ರ ಹತ್ರ ಒಂದು ಆಟೋಗ್ರಾಫ್ ಹಾಕೊಂಬಂದು ಅವ್ರು ಒಂದ್ ದೊಡ್ಡ ನಿಮ್ಮ ಪ್ರೀತಿಯ ನೆನಪಿರೋದು ಪ್ರೇಮ್ ಅಂತ ಹಾಕಿದ್ರು. ನಾನು ಅದನ್ನ ಹಿಡ್ಕೊಂಡು ಎಷ್ಟು ದಿನ ಸ್ಕೂಲ್ ಬುಕ್ ಅಲ್ಲಿ ನೋಡಿದೀವೋ ನಮ್ಗೆ ಗೊತ್ತಿಲ್ಲ. ಅವ್ರ ಊರಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಹೋಗಿದ್ದಾರೆ. ಒಂದಿನ ಸ್ಕೂಲಲ್ಲಿ ಹಿಂಗ್ ಹೋಗೋಷ್ಟೊತ್ತಿಗೆ ಕಡ್ದಾಳಂತ ಆ ಊರಲ್ಲಿ ಶೂಟ್ ಮಾಡ್ತಾ ಇದ್ರು. ಅದನ್ನ ನೋಡ್ಕೊಂಡು ಅದನ್ನೇ ಎಷ್ಟು ದಿನ ಫೀಲ್ ಮಾಡಿದೀವಿ. ನಮ್ ಸ್ಕೂಲಲ್ಲೇ ಒಂದ್ ಯಾವ್ದೋ ಮೂವಿ ಜೋಕಾಲಿ ಅಂತ, ಈಗ ಕೆರೆ ಬೇಟೆ ಮಾಡಿದ್ರಲ್ಲ ಅವ್ರದ್ದು, ಆ ಹೀರೋದು. ಸೊ ಜೋಕಾಲಿ ಅಂತ ಒಂದ್ ಸಿನಿಮಾ, ಅದು ಶೂಟ್ ಆಗ್ತಾ ಇತ್ತು. ಆ ಶೂಟ್ ಅಲ್ಲಿ ಹೀರೋ ಬರ್ತಾ ಇರ್ತಾರೆ, ನಾವೆಲ್ಲ ಸೈಕಲ್ ಎಲ್ಲ ನೀವ್ ಹೀರೋ ಫ್ರೆಂಡ್ಸು ಅಂತ ಎಲ್ಲ ಫುಲ್ ಹೇಳಿದ್ರು. ನಾವು ಹೀರೋ ಫ್ರೆಂಡ್, ನಾವು ಏನ್ ಅವಕಾಶ ಗುರು ಇವಾಗ್ಲೇ ನಮ್ಗೆ ಅನ್ಕೊಂಡ್ ಎಲ್ಲ ಇಡೀ ಸಿನಿಮಾ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ, ಅಣ್ಣ ನಾಳೆ ಎಷ್ಟ್ ಜನ ಯಾರ್ ಬೇಕು ಹೇಳಿ ಎಲ್ಲ ಹೇಳಿ ಹುಡುಗರ್ನೆಲ್ಲ ನಾವೇ ನಮ್ದೇ ಸ್ಕೂಲ್ ಅಲ್ವಾ, ನಾವೇ ಎಲ್ಲ ಒಂಚೂರು ನಾವು ಬರ್ತೀವಿ ಸಿನಿಮಾದಲ್ಲಿ ಅಂತ. ಸಿನಿಮಾ ರಿಲೀಸ್ ಆದ್ರ ಮೇಲೆ ಗೊತ್ತಾಯ್ತು, ಆಮೇಲೆ ಇಂಡಸ್ಟ್ರಿ ಮೇಲೆ ಗೊತ್ತಾಯ್ತು. ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ತರ ಅಂದ್ರೆ ಹಿಂದ್ಗಡೆ ಜೂನಿಯರ್ ಆರ್ಟಿಸ್ಟ್ ಆ ತರ ಏನೋ ಬೇರೆ ಬೇಜಾರಾಗೋದು ಏನ್ ಬೇಡ. ಸೊ ನಮ್ಮನ್ನ ಅದೇ ಹಿಂದ್ಗಡೆ ಬ್ಲರ್ ಫಿಲ್ಲಿಂಗ್, ಏನು ಖಾಲಿ ಜಾಗಗಳನ್ನ ಫಿಲ್ ಮಾಡಕ್ ಇಟ್ಟಿರ್ತಾರೆ, ಅದೆಲ್ಲ ನಾವು ಅಂತ ನನಗೆ ಆಮೇಲೆ ಗೊತ್ತಾಗಿರೋದು. ಫಿಲ್ಲಿಂಗ್ ದ ಬ್ಲಾಂಕ್ಸ್ ತರ. ಫಿಲ್ಲಿಂಗ್ ದ ಬ್ಲಾಂಕ್. ಥಿಯೇಟರ್ ಅಲ್ಲಿ ನಮ್ಮ ಮನೆ ನಾವೆಲ್ಲ ಹೋಗಿದ್ವಿ, ಈ ಪಿಕ್ಚರ್ ಅಲ್ಲಿ ಬರ್ತೀವಿ, ಈ ಪಿಕ್ಚರ್ ಎಲ್ಲೂ ಕಾಣಿಸ್ತಾನೆ ಇಲ್ಲ, ಹಿಂಗ್ ಹುಡುಕಿದ್ರು ನಾವು ಕಾಣಿಸಲ್ಲ. ಅಯ್ಯೋ, ಅಂದ್ರೆ ಸಿನಿಮಾ ಅನ್ನೋದು ಬೇರೆ ಜಗತ್ತು. ಇಲ್ಲಿ ಸ್ಕ್ರೀನ್ ಅಲ್ಲಿ ಫೋಕಸ್ ಆಗೋಕ್ಕೂ ಟ್ಯಾಲೆಂಟ್ ಬೇಕು, ಅದ್ ಸುಲಭಕ್ಕೆ ಅವಕಾಶ ಇರಲ್ಲ.
ಏನು ಸಿನಿಮಾ ಇದ ಅನ್ನೋರಿಗೆ ಗೊತ್ತಿಲ್ಲ. ಹ್ಮ್. ನಂದೊಂದ್ ಶಾರ್ಟ್ ಫೋಕಸ್ ಆಗಕ್ಕೆ ನಂಗಷ್ಟು ಯೋಗ್ಯತೆ ಅಲ್ಲಿ ಇರ್ಬೇಕು, ಹ್ಮ್. ಅಷ್ಟು ಕಷ್ಟ ಬೀಳ್ಬೇಕು ಅವನು ಅನ್ನೋದು. ಹ್ಮ್. ಇದೆಲ್ಲ ಅಲ್ಲಿಂದ ಹೆಂಗೋ ಇಲ್ಲಿಗೆ ಹಿಂಗೆ ನಾಟಕ ಮಾಡ್ತಾ ಅಥವಾ ಸ್ಕೂಲು ಕಾಲೇಜು ಊರಲ್ಲೆಲ್ಲ ನಂಗೆ ಒಂಚೂರು ಆರ್ಕೆಸ್ಟ್ರಾದಲ್ಲೆಲ್ಲ ಒಂದ್ ಒಳ್ಳೆ ಹೆಸರಿತ್ತು. ಹ್ಮ್. ಮಿಮಿಕ್ರಿ ಬೇರೆ ಮಾಡ್ತಿದ್ದೆ ಅವಾಗ. ಹ್ಮ್. ಅಲ್ಲಿಂದ ಆಡ್ಕೊಂಡು ಇಲ್ಲಿಗೆ ಬಂದ್ವಿ ಸರ್. ಇಲ್ಲಿಗ್ ಬಂದ್ ಈ ಬೀಳಕ್ ಅಯ್ಯೋ ಬೆಳಿಗ್ಗೆ ಈಗ ಬಿದ್ರೆ ಇದೇನ್ ಸ್ನಾನ ಅನ್ಕೊಂಡ್ಬಿಟ್ಟಿದ್ವಿ. ಹ್ಮ್. ಇಂಡಸ್ಟ್ರಿ ಅಂದ್ರೆ ಹೋಗೋದು, ನೀರಿಗ್ ಬೀಳೋದು, ನೀರಿಗ್ ಬಿದ್ರು ಕೂಡ ಸ್ನಾನ ಮಾಡಿ ಬಂದಷ್ಟು ಬೇಗ ಸ್ಟಾರ್ ಆಗೋದು ಅಂತ. ಹ್ಮ್. ಇಂಡಸ್ಟ್ರಿ ಅಂದ್ರೆ ಸ್ನಾನ ಮಾಡ್ದಂಗಲ್ಲ ಸರ್. ಇಲ್ಲಿ ಸಮುದ್ರ ಇದು. ಈಜ್ ಈಜ್ಕೊಂಡು ಗುರಿ ಇರೋದು ಇನ್ನೊಂದ್ ಯಾವ್ದೋ ದೇಶದಲ್ಲಿ, ಅಮೇರಿಕನೋ ಎಲ್ಲೋ ಒಂದು, ನೀವು ಅಟ್ಲಾಂಟಿಕ್ ಸಮುದ್ರ ಇದೆಲ್ಲ ಈಜ್ಕೂ ಹೋಗ್ಬೇಕು ನಾವು. ಹ್ಮ್. 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 ಮತ್ತೆ ನೀವು ಬಿದ್ರ ಮೇಲೆ ಮುಗೀತವ. ಈ ಅವನು ಬಿದ್ದಿದ್ದಾನೆ, ಅವನು ಬಂದೇ ಬರ್ತಾನೆ ಅನ್ನೋ ನಂಬಿಕೆಗಳು ಒಂದಿಷ್ಟು. ನಮ್ ತಾಯಿನೇ ಅನ್ಕೊಳ್ಳಿ, ಅವ್ನು ಹೋಗಿದ್ದಾನೆ ಅಂದಾಗ ಎಷ್ಟು ಕನ್ಸ್ಕೊಂಡಿರ್ತಾರೆ ಇವಾಗ. ಹ್ಮ್. ನನ್ ಮಗಂಗೆ ಹೆಸರೈತಿ, ಮರ್ಯಾದೆ ಐತಿ, ಅದೈತೆ ಇದೈತೆ ಅಂತ ತುಂಬಾ ಜವಾಬ್ದಾರಿಗಳು ಬಿದ್ದ್ಬಿಡ್ತವೆ. ಹ್ಮ್. ಆಮೇಲೆ ಅವನು ಆ ಜವಾಬ್ದಾರಿಗಳ ಜೊತೆ ಒಂದಿಷ್ಟು ಕಟ್ಟುಪಾಡುಗಳಿಗೆ, ಯಾವ್ದಕ್ಕೂ ಕಮಿಟ್ಮೆಂಟು ಎಲ್ಲ ಹಿಂಗ್ ಬದುಕಬೇಕು, ಅವನು ಒಳ್ಳೆ ಬಟ್ಟೆನೆ ಹಾಕ್ಬೇಕು. ಈಗ ನಾವು ಊರಲ್ಲಿದ್ದಾಗ ನಾನು ಹಬ್ಬಕ್ಕೆ ಒಂದ್ ಜೊತೆ ಬಟ್ಟೆ ತಗೊಂತಿದ್ವಿ ಅಷ್ಟೇ. ಹ್ಮ್. ಹೌದು. ಬಟ್ಟೆದೇನ್ ಕ್ರೇಜೇ ಇಲ್ಲ. ಅದು ವರ್ಷಕ್ಕೊಂದು. ಅದ್ ತಗೊಳೋದೊಂದ್ ಶಾಸ್ತ್ರ ಇರ್ಬೇಕು ಅಂತ ತಗೊಂತಿದ್ವಿ ನಾವು. ಹ್ಮ್. ಅದೆಲ್ಲ ಏನಕ್ಕೆ ದೊಡ್ಡದೇನ್ ಕ್ರೇಜ್. ಒಂದ್ ತೀರ್ಥಹಳ್ಳಿಲಿ ಒಂದ್ ಜಾತ್ರೆ ಆದಾಗ ಒಂದ್ ಒಳ್ಳೆ ಬಟ್ಟೆ ಹಾಕೊಂಡ್ ತಿರುಗ್ತಿದ್ವಿ. ಹ್ಮ್. ಅವತ್ತೇ ಒಂಚೂರು ಈ ಹುಡುಗಿರ್ ಪಡಗಿರೆಲ್ಲ ಬರೋರು, ನಾವು ಅವತ್ತೇ ಒಂಚೂರು ಎಣ್ಣೆ ಪಣ್ಣೆಲ್ಲ ಹಾಕಿ ಚೆನ್ನಾಗಿನ ಮಾಡಿ ಒಂಚೂರು ಆ ಇರೋ ಕಲರ್ ಅಲ್ಲೇ ಪಳ ಪಳ ಅನ್ನೋ ತರ ನಾವು ಚಂದ ಕಾಣ್ತೀವಿ ಅನ್ನೋ ಭ್ರಮೆಯಲ್ಲಿ ನಾವು ಹೋಗ್ತಾ ಇದ್ದರು. ಇವೆಲ್ಲವೂ ಇಲ್ಲಿಗೆ ಬಂದ್ರ ಮೇಲೆನೆ ಆಗಿರೋದು. ಹ್ಮ್. ಸೊ ಇದು ಶುರುವಾಯ್ತು. ಕಮಿಟ್ಮೆಂಟ್ಗಳು, ಒಂದಿಷ್ಟು ಭಾರಗಳು ಬೀಳ್ತವೆ. ಇಲ್ಲಿ ನಿಲ್ಲಂಗಿಲ್ಲ. ನೀವು ನನ್ನಕ್ಕಿಂತ ದೊಡ್ಡ ದೊಡ್ಡ ಕಲಾವಿದರುಗಳು ಎಷ್ಟೋ ಜನ ಎಲ್ಲರೂ ಓಡ್ತಾನೆ ಇದಾರಲ್ವಾ, ನಾವು ಓಡ್ತಾನೆ ಇರ್ಬೇಕು. ನಿತ್ರೆ ಮುಗೀತು. ಅದೇ ಸರ್, ಇಲ್ಲಿಗೆ ಬಂದು ಈ 10 ವರ್ಷದಲ್ಲಿ ಹ್ಮ್. ಡೆವಿಲ್ ಅಂತ ಒಂದ್ ದೊಡ್ಡ ಸಿನಿಮಾಕ್ ಬರ್ಬೇಕಾದ್ರೆ ಹ್ಮ್. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಎಷ್ಟು ಕಷ್ಟಪಟ್ಟಿದೀವಿ ಅಂತ ಗೊತ್ತು. ಸುಮ್ಮನೆ ಆಗಿಲ್ಲ. ಇನ್ನೂ ನಾವು ಎಷ್ಟು ಜನರು ಸಿನಿಮಾ ಮಾಡಾಕಿದೆ, ದೊಡ್ಡ ನಾನು ಎಷ್ಟೋ ಜನ ದೊಡ್ಡ ಸ್ಟಾರ್ಗಳನ್ನು ಇನ್ನೂ ನೋಡೇ ಇಲ್ಲ ನಾನು. ಹ್ಮ್. ಇಲ್ಲಿದ್ದೂನು ಯಾರ್ಯಾರು ನೋಡಿಲ್ಲ ಅಂತ? ಯಶ್ ಸರ್ನ ನೋಡಿಲ್ಲ, ರಿಯಲ್ ಆಗಿ ಒಂದ್ಸಲ ನೋಡಿಲ್ಲ. ಒಂದ್ಸಲಿನೂ ನೋಡಿಲ್ಲ. ಓಕೆ. ದುನಿಯಾ ವಿಜಯ್ ಸರ್ನ ನೋಡಿಲ್ಲ. ಹ. ಅದಾದ ಮೇಲೆ ಶಿವಣ್ಣ ನೋಡಿರ್ಲಿಲ್ಲ. ಹ್ಮ್. ಮೊನ್ನೆ ದುಬೈಲಿ ಫುಲ್ಲು ಶಿವಣ್ಣ ನಮ್ಮನ್ ಮಕ್ಳು ತರ ಜೊತೆಲಿ ಇಟ್ಕೊಂಡು ನಮ್ನೆಲ್ಲ ಮಾಲಿಕ್ ಕರ್ಕೊಂಡೋಗಿ, ನಂಗೆ, ಜಗಪ್ಪಂಗೆ, ಇನ್ನು ಸುಷ್ಮಿತಂಗೆ, ಇನ್ನೂ ಇಬ್ರು ಹುಡುಗರು ಹರೀಶ ಮತ್ತೆ ನಿಂಗರಾಜ್ ಅಂತ ನಮ್ಗೆಲ್ರಿಗೂ ಬಟ್ಟೆ ಕೊಡಿಸಿದ್ರು. ಅದು ನಮ್ ಲೈಫಲ್ಲಿ ಹಾಕದೇ ಇರೋ ಅಷ್ಟು ಕಾಸ್ಟ್ಲಿ ಬಟ್ಟೆ. ಹ್ಮ್. ನಮ್ ಲೈಫಲ್ಲಿ ಅದನ್ನ ನಾನು ಹಾಕದ್ ಬಿಡ್ಲಿ, ನಾನು ಅಂತ ಅಂಗಡಿ ಕಡೆ ಮುಖನೂ ಹಾಕಲ್ಲ ನಾನು. ಈ ಅಷ್ಟು ಕಾಸ್ಟ್ಲಿ ದುಬೈ ಮಾಲಲ್ಲಿ ಕರ್ಕೊಂಡೋಗಿ ಅದ್ರ ರೇಟ್ ನೋಡ್ಬೇಡಿ, ತಗೊಳ್ಳಿ ಅಂತ. ಸ್ವಂತ ಮಗ, ಅಪ್ಪ ನಂಗೆ ಸತ್ಯವಾಗ್ಲು ದೊಡ್ಡವರೆಲ್ಲ ದೊಡ್ಡ ಗುಣನೇ ಇರುತ್ತೆ. ನಾವ್ ಕೆಳಗಡೆ ಚಿಕ್ಕವ್ರು ಸುಮ್ನೆ ಗಲಾಟೆ ಮಾಡ್ತೀವಿ, ಇವ್ರ ಬಗ್ಗೆ ಏನೇನೋ ಮಾತಾಡ್ತೀವಿ ಅನ್ಸ್ಬಿಡ್ತು ಸರ್. ನಾನ್ ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಅವ್ರಿಗೆ. ಅಂದ್ರೆ ಟಿವಿಲ್ ನೋಡಿರ್ತಾರೆ, ಹೌದು ನನಗೂ ಅವ್ರಿಗೆ ಏನ್, ನನ್ನಂತ 1000 ಜನ ಇದಾರೆ. ಹೌದು. ಇಲ್ಲೇ ಕಲಾವಿದ್ರು ಮಕ್ಳು ತರ ಅವ್ರ ಜೊತೆನೆ ಸಾರ್. ಅವ್ರು ನನಗೆ ಎಲ್ಲ ನಡುಗ್ತಾ ಇದಾವೆ ಫುಲ್ಲು. ಫಸ್ಟ್ ಟೈಮ್ ನೋಡಿ ಅವ್ರನ್ನ. ಶಿವಣ್ಣ ಏನ್ ಸಾಮಾನ್ಯನ? ಅವ್ರನ್ನೆಲ್ಲ ನೋಡದ್ ಬಿಡಿರಿ, ಅವ್ರ ಜೊತೆ ಇರೋದ್ ಬಿಡಿ, ಅವ್ರನ್ನ ದೂರದಿಂದ ನೋಡಕ್ ಅನ್ಸು ನಮ್ಗಿರ್ಲಿಲ್ಲ. ಅವ್ರು ಕರ್ಕೊಂಡೋಗಿ ನಮಗ್ ಬಟ್ಟೆ ಕೊಡಿಸಿ ಸ್ವಂತ ಮಕ್ಳು ತರ ಲಾಸ್ಟಿಗೆ ನಾವ್ ಹಿಂಗ್ ಮೆಟ್ಲು ಇಳಿತಾ ಇದ್ವಿ, ಅವ್ರ ಮುಂದೆ ಹೋದವರು ಹಿಂಗ್ ಸುಮ್ಮನೆ ಹಿಂಗ್ ನೋಡಿದ್ರೆ ನಾವು ಟಾಟಾ ಮಾಡೋದಕ್ಕೆ ಅವ್ರು ಕಾಯ್ತಾ ಇದಾರೆ. ಗೀತಕ್ಕ ಶಿವಣ್ಣ ಮಕ್ಳನ್ನ ಟಾಟಾ ಮಾಡಿ ಯಾವ್ದೋ ಬೇರೆ ಊರಿಗೆ ಕಳಿಸ್ತಾರಲ್ಲ, ನಾವು ಹೊರಡ್ಬೇಕಿತ್ತು ಅವತ್ತು. ಕಳಿಸಿದ್ರು. ನಾನ್ ಸತ್ಯ ಹೆಂಗೆ ಅನ್ಕೊಂಡೆ ಸರ್, ದೊಡ್ಡವ್ರೆಲ್ಲ ದೊಡ್ಡವ್ರೆ, ಅದಕ್ಕೆ ಅವ್ರು ದೊಡ್ಡವ್ರು. ಇಲ್ಲೇನೋ ಮಾತಾಡ್ತೀವಲ್ಲ, ನಾವು ಚಿಕ್ಕವ್ರು. ಅವರು ನಮ್ಮನ್ ಆ ತರ ಮಾತಾಡ್ಸಕ್ಕೆ ಈ 10 ವರ್ಷ ಕಾರಣ. 10 ವರ್ಷದಲ್ಲಿ ನೀವು ಮಾಡಿರುವಂತಹ ಸಾಧನೆ ಕೂಡ ಕಾರಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.